ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಗುವಿಗೆ ನಾನಿವತ್ತು ಕೊಡುವಂಥ ಒಂದು ಫುಡ್ಡನ್ನ ನಿಮಗೆ ತೋರಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇದು ನಾನೇ ಪ್ರಿಪೇರ್ ಮಾಡಿರುವಂಥದ್ದು. ಅಂದರೆ ನಾನೇ ಇಂಗ್ರೀಡಿಯೆಂಟ್ಸ್ನ ತಗೊಬಂದು ರೆಡಿ ಮಾಡಿ ನಾನು ಅವನಿಗೆ ಈ ಫುಡ್ಡನ್ನ ಕೊಡ್ತಾ ಇದ್ದೀನಿ. ಜೀನಿ, ಮನ್ನಾ, ಹೆಲ್ತ್ ಮಿಲೆಟ್ಸ್ ಇದೆಲ್ಲ ನಾವೆಲ್ಲರೂ ಕೇಳಿದ್ದೀವಿ ಅಲ್ವಾ? ಸೊ ನಮಗೆ ಮೆಡಿಕಲಲ್ಲಿ ಸಿಗುತ್ತೆ. ಹೆಲ್ತಿಗೆ ತುಂಬ ಒಳ್ಳೆಯದು. ಇದನ್ನು ನಾವೇ ಹೇಗೆ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಮಾತ್ರ ಲೈಕ್ಸ್, ಕಮೆಂಟ್ಸ್ ಹಾಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನನ್ನ ಪರ್ಸನಲ್ ವಿಡಿಯೋ ಆಗಿರುತ್ತೆ. ಓಕೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಫಸ್ಟ್ ತೋರಿಸ್ತೀನಿ, ಆಮೇಲೆ ಯಾವ ಥರ ರೆಡಿ ಮಾಡೋದಿದನ್ನ ಅಂತ ಕೂಡ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 10ರಿಂದ 15 ಬಗೆಯ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಒಂದು 4 ಬಗೆಯ ಇಂಗ್ರೀಡಿಯೆಂಟ್ಸ್ನ ಮಿಸ್ ಮಾಡ್ಕೊಂಡಿದ್ದೀನಿ. ಅಂದರೆ ತೊಗೊಬಂದು ಇಟ್ಟಿದ್ದೆ ಹಾಕೋದಕ್ಕೆ ಮರ್ತೋಗಿತ್ತು. ಅದು ಕೂಡ ನಾನು ನಿಮಗೆ ಹೇಳ್ತೀನಿ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದು ಏನೂ ಇಲ್ಲ. ನಮಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿ ನಾವು ಹಾಕ್ಕೋಬೋದು. ನಾನು ಇಷ್ಟು ಬಗೆ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ಈ ಫುಡ್ ಪ್ರಿಪೇರ್ ಮಾಡಿದಾಗ 8 ಬಗೆ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೆ. ಈ ಸಲ ನಾನು 15 ಬಗೆಯ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ರೆಡ್ ರೈಸ್ ಅಂದರೆ ಬಾಯ್ಲ್ಡ್ ರೈಸ್ ಇದೆ, ಮೂಂಗ್ ದಾಲ್, ಬಾರ್ಲಿ, ತೊಗರಿಬೇಳೆ, ಮಸೂರ್ ದಾಲ್, ರಾಜ್ಮಾ ಅಂದರೆ ಕಿಡ್ನಿ ಬೀನ್ಸ್, ಸಾಗು, ಹುರುಳಿಕಾಳು, ಡಬಲ್ ಬೀನ್ಸ್ ಅಂದರೆ ಹಣ್ಣು ಹುರುಳಿಕಾಯಿ, ರೋಸ್ಟೆಡ್ ಗ್ರಾಮ್ ಅಂದರೆ ಉರಿಗಡಲೆಕಾಯಿ, ಇದರ ಸಿಪ್ಪೆ ತೆಗೆದು ಹಾಕಿರುವಂಥದ್ದು ನಾನು, ಕೆಂಪು ಕಡಲೆಕಾಯಿ, ಪೀನಟ್ಸ್ ಶೇಂಗಾ 2 ಕವರಲ್ಲಿದೆ, ಒಂದೇ ಅಷ್ಟು ಯೂಸ್ ಮಾಡಿದ್ದೀನಿ. ಮಖಾನ ತಾವರೆ ಗಿಡದಿಂದ ಮಾಡುವಂಥದ್ದಿದು. ಹೆಲ್ತಿಗೆ ತುಂಬ ಒಳ್ಳೆಯದು. ಪ್ರತಿಯೊಂದು ಇಲ್ಲಿ ಇರುವಂಥ ಕಾಳುಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಹೆಲ್ತಿಗೆ ಒಳ್ಳೆಯದೇ. ಆ್ಯಂಡ್ ಡ್ರೈ ಫ್ರೂಟ್ಸ್ ಮಿಕ್ಸ್ಡ್ ಇದೆ. ಇಲ್ಲಿ ನಾನು ಯೂಸ್ ಮಾಡಿದ್ದು ಬಾದಾಮ್, ಕ್ಯಾಶ್ಯೂ ನಟ್ ಆ್ಯಂಡ್ ವಾಲ್ನಟ್ ಯೂಸ್ ಮಾಡಿದ್ದೀನಿ. ಪಿಸ್ತಾ ಹಾಕಬೇಕಾಗಿತ್ತು, ಮರ್ತೋಗಿತ್ತು. ಮತ್ತು ರಾಗಿ, ಗೋಧಿ, ಹೆಸರು ಕಾಳು ಹಾಕಬೇಕಾಗಿತ್ತು, ಅದು ಕೂಡ ನನಗೆ ಮರ್ತೋಯ್ತು. ಡ್ರೈ ಫ್ರೂಟ್ಸಲ್ಲಿ ನಾನಲ್ಲಿ ದ್ರಾಕ್ಷಿ ಮತ್ತು ಕಪ್ಪು ದ್ರಾಕ್ಷಿ, ಇನ್ನೊಂದು ದ್ರಾಕ್ಷಿ ಇತ್ತು, ಅದನ್ನು ರಿಮೂವ್ ಮಾಡಿದ್ದೀನಿ. ಖರ್ಜೂರ ಇತ್ತು, ಅದನ್ನು ರಿಮೂವ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ನೀರಲ್ಲಿ 3 ಸಲ ತೊಳ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ನಿಮಗೆ ಥಂಡಿ ಅಂತ ಫೀಲ್ ಆಗ್ಬೋದು. ಬಟ್ ಬಿಸಿಲಲ್ಲಿ ಒಣಗಿಸಿದ್ಮೇಲೆ, ಚೆನ್ನಾಗಿ ಒಣಗಿಸಿದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಅದು ಪರ ಅಂತ ಹೇಳಬೇಕು, ಅಷ್ಟು ನಾವು ಒಣಗಿಸ್ಬೇಕು. ನಾನು 3 ದಿವಸ ಒಣಗಿಸಿದ್ದೀನಿ. ನಮ್ಮ ಕಡೆ ಎಲ್ಲ ಬಿಸಿಲು ತುಂಬ ಚೆನ್ನಾಗಿ ಆಗಿರೋದ್ರಿಂದ ನಮಗೆ ಬಿಸಿಲಲ್ಲಿ ಒಣಗಿಸೋದೇನು ಕಷ್ಟ ಆಗೋದಿಲ್ಲ. ಸೊ ತುಂಬ ಚೆನ್ನಾಗಿ ಒಣಗಿಸಿದ್ಮೇಲೆ ಅದನ್ನ ಕಸ ಎಲ್ಲ ತೆಗೆದು ಇದನ್ನು ನಾವು ಔಟ್ಸೈಡು ಪೌಡ್ರಿಗೆ ಕೊಟ್ಟಿರುವಂಥದ್ದು. ಫಸ್ಟ್ ಟೈಮ್ ನಾನೇ ಮಾಡಿದ್ದೆ, ಬಟ್ ಅಷ್ಟು ಚೆನ್ನಾಗಿ ಗ್ರೈಂಡ್ ಆಗಿರಲಿಲ್ಲ. ಅದಕ್ಕೆ ಈ ಸಲ ಔಟ್ಸೈಡ್ ಕೊಟ್ಟಿದ್ದೆ. ಕ್ವಾಂಟಿಟಿ ಕೂಡ ಜಾಸ್ತಿ ಇತ್ತು ಆ್ಯಂಡ್ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಪೌಡ್ರ್ ಆಗಿತ್ತು. ಅದಾದಮೇಲೆ ಒಂದು ಸಲ ನಾವು ಗಾಳಿಸ್ಕೊಬೇಕು. ಅದು ಪೌಡ್ರ್ ಮಾತ್ರ ಉಳ್ಕೊಂಡು, ಸ್ವಲ್ಪ ಏನಾದರೂ ತರ್ತರಿ ಆಗಿದ್ದರೆ ಅದು ಹಂಗೆ ಉಳ್ಕೊಂಬಿಡುತ್ತೆ. ಸೊ ಇದು ನಾನು ಪ್ರಿಪೇರ್ ಮಾಡಿರುವಂತಹ ಫುಡ್ ನನ್ನ ಮಗನಿಗೆ. ಆಲ್ರೆಡಿ ನೀವು ನೋಡಿದ್ದೀರಾ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಆ್ಯಂಡ್ ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಔಟ್ಸೈಡ್ ನಾವು ಇದನ್ನು ಪೌಡ್ರ್ ಮಾಡ್ಕೊಂಡು ತೊಗೊಬಂದು 3 ಬಾಕ್ಸ್ ಆಗಿದೆ. 3 ಡಬ್ಬದಲ್ಲಿ ಇತ್ತು, ಅದರಲ್ಲಿ 1 ಡಬ್ಬ ಖಾಲಿ ಆಗಿದೆ, ಇನ್ನೂ 2 ಡಬ್ಬ ಇದೆ. ನನ್ನ ಮಗನಿಗೆ ಈ ಫುಡ್ ತುಂಬ ಇಷ್ಟ ಆಗುತ್ತೆ. ನಾನು ಯಾವ ಥರ ಕೊಡ್ತೀನಿ ಅಂತ ಕೂಡ ಹೇಳ್ತೀನಿ. ಆ್ಯಂಡ್ ಇಲ್ಲಿ ರಾಗಿ ಮತ್ತು ಗೋಧಿ ಕೂಡ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸಮ್ಟೈಮ್ಸ್ ಇದೆರಡನ್ನ ಮಿಕ್ಸ್ ಮಾಡಿ ಕೊಡ್ತೀನಿ, ಸಮ್ಟೈಮ್ಸ್ ಇದು ಒಂದನ್ನು ಕೊಡ್ತೀನಿ, ಸಮ್ಟೈಮ್ಸ್ ಇದು ಮಾತ್ರ ಕೊಡ್ತೀನಿ. ಈ ಥರ ಡಿಫ್ರೆಂಟ್ ಆಗಿ ಅವನಿಗೆ ಕೊಡ್ತೀನಿ. ಒಂದೇ ಫುಡ್ಡನ್ನ ಕೊಟ್ಟರೆ ಅವ್ನಿಗೆ ಬೇಜಾರಾಗುತ್ತೆ. ಸಮ್ಟೈಮ್ಸ್ ಅವ್ನು ಇಷ್ಟಪಡಲ್ಲ, ಯಾಕಂದರೆ ಮಕ್ಕಳಿಗೆ ನಮಗೆ ಇಷ್ಟ ಆಗಲ್ಲ ಒಂದೇ ಫುಡ್ ತಿಂದರೆ. ಅದಕ್ಕೆ ಸ್ವಲ್ಪ ಬೇರೆ ಫುಡ್ ಕೊಡ್ತಾ ಇರ್ತೀನಿ. ಆ್ಯಂಡ್ ರೈಸು ಕೂಡ ಕೊಡ್ತೀನಿ. ಇವತ್ತು ಈ ಫುಡ್ಡನ್ನ ನಿಮ್ಗೆ ಯಾವ ಥರ ರೆಡಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನಾನು ಅಪ್ ಟು 8 ಮಂತ್ಸ್ ತನಕ ಯಾವುದೇ ಥರ ಮಿಲ್ಕ್ ಆಗಿರ್ಬೋದು, ಗೀ ಆಗಿರ್ಬೋದು ಆ್ಯಡ್ ಮಾಡ್ತಾ ಇರಲಿಲ್ಲ. ಇವಾಗ ನನ್ನ ಮಗನಿಗೆ 10 ಮಂತ್ಸು. ಸೊ ಅದರಿಂದ ನಾನು ಸ್ವಲ್ಪ ಗೀ ಅಥವಾ ಸ್ವಲ್ಪ ಹಾಲನ್ನು ನಾನು ಆ್ಯಡ್ ಮಾಡ್ಕೊಂಡು ಮಾಡ್ತೀನಿ. ಇವಾಗ ನಾನು ಇದನ್ನ 3 ಸ್ಪೂನು, ಅದು 3 ಸ್ಪೂನ್ ತಗೋತೀನಿ. ಇವತ್ತು ನಾನು ಹಾಲು ಹಾಕೋದಿಲ್ಲ, ಗೀ ಹಾಕ್ತೀನಿ. ಸೊ ಡೈರೆಕ್ಟಾಗಿ ನಾನು ವಾಟರೇ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಆ್ಯಂಡ್ ಇದು 3 ಸ್ಪೂನ್ ಹಾಕ್ತೀನಿ. ನೈಟ್ ಫುಡ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಅಷ್ಟೇ. ಬೆಳಗ್ಗೆಗಾದರೆ ಇಷ್ಟು ಮಾಡಲ್ಲ. ನೋಡಿ, ಇವಾಗ ಎಷ್ಟು ನಮ್ಮ ಮಕ್ಕಳಿಗೆ ಎಷ್ಟು ನಾವು ಫುಡ್ ಕೊಡ್ತೀವಿ ಅಂತ ನಮ್ಗನ್ಸುತ್ತೋ ಅಷ್ಟನ್ನು ನೀರು ಆ್ಯಡ್ ಮಾಡ್ಕೊಳ್ಳಿ. ಮಿಲ್ಕ್ ಬೇಕು ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನಾನಿವಾಗ ಗೀ ಆ್ಯಡ್ ಮಾಡ್ತಾ ಇರೋದ್ರಿಂದ ನಾನು ಬರೀ ನೀರು ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ನಾನಿವಾಗ ಸ್ವಲ್ಪ ಕಲ್ ಸಕ್ಕರೆನ ಆ್ಯಡ್ ಮಾಡ್ಕೋತೀನಿ.
ಒಂದು ಸ್ವಲ್ಪನೇ ಸ್ವಲ್ಪ ಕಲ್ಸಕ್ಕರೆ ಆ್ಯಡ್ ಮಾಡ್ತೀನಿ. ಇದು ಜಾಸ್ತಿ ಸ್ವೀಟಾಗಿ ಇಲ್ಲದೆ ಇರೋದ್ರಿಂದ ಈ ಕಲ್ಸಕ್ಕರೆನ ನಾನು ಒಂದು ಇಷ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನ ನಾನು ವಾಶ್ ಮಾಡಿಕೊಂಡೆ. ಈ ಥರ ನಾವೆಲ್ಲ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಈಸಿಯಾಗಿ ಆಗುತ್ತೆ. ಏನಾದರೂ ಕೆಲಸ ಇದ್ದಾಗ ಬೇಗ ಬೇಗನೆ ಮಕ್ಕಳಿಗೆ ರೆಡಿ ಮಾಡಿ ಕೊಡ್ಬೋದು. ಇಲ್ಲ ಎಲ್ಲ ನಾವು ಅವಾಗವಾಗಲೇ ಕಡ್ದು ಮಾಡೋದಾದರೆ ಕೆಲಸ ಎಲ್ಲ ಇದ್ದವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಆಫೀಸ್ ವರ್ಕ್ ಎಲ್ಲ ಇರೋರಿಗೆ. ಸೊ ನಾನೆಲ್ಲ ಪೌಡ್ರ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಫೈನಲಿ ನನ್ನ ಮಗನ ಫುಡ್ ರೆಡಿ ಆಯಿತು. ಅವ್ನ ಪಾತ್ರೆಗೆ ಹಾಕೋತಾ ಇದ್ದೀನಿ. ಈ ಒಂದು ಫುಡ್ಡು ಯೂನಿವರ್ಸಲ್ ಫುಡ್ ಆಗಿರೋದ್ರಿಂದ ದೊಡ್ಡವರು, ಚಿಕ್ಕವರು ಯಾರಾದರೂ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಥರ ಏಜ್ ಲಿಮಿಟ್ ಇಲ್ಲ. ಇದು ತುಂಬ ಹೆಲ್ತಿ ಫುಡ್ಡು. ಯಾರಾದರೂ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನ ಜ್ಯೂಸ್ ಥರನಾದರೂ ಮಾಡ್ಕೋಬೋದು ಅಥವಾ ಈ ಥರ ಗಟ್ಟಿ ಗಟ್ಟಿಯಾದರೂ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಗೀನ ಕೂಡ ಆ್ಯಡ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಫುಡ್ ರೆಡಿ ಆಯಿತು. ನೀವೇ ನೋಡಿದ್ದೀರಾ ಯಾವ ಥರ ಬಂದಿದೆ ಅಂತ, ಎಷ್ಟು ಚೆನ್ನಾಗಿದೆ ಅಂತ, ಯಾವ ಥರ ಮಾಡ್ಬೋದು, ಎಷ್ಟು ಈಸಿಯಾಗಿದೆ ಅಂತಲೂ ನಿಮಗೆ ಗೊತ್ತಾಯ್ತಾ ಅಲ್ವಾ? ನೀವು ನಿಮ್ಮ ಮನೆಯಲ್ಲಿ ಈ ಥರ ಹೆಲ್ದಿ ಫುಡ್ಸ್ಗಳನ್ನ ರೆಡಿ ಮಾಡಿ. ಈಟ್ ಹೆಲ್ದಿ, ಸ್ಟೇ ಹೆಲ್ದಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಲವ್ ಯು ಆಲ್.